ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ರಾಮ ಮತ್ತು ರಾವಣರ ನಡುವಿನ ಧರ್ಮ ಯುದ್ಧ ಅಂಥೇಳಿ ನಿನ್ನೆ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮುನಿರತ್ನ ಅವರು ಒಂದು ಮಾತನ್ನು ಹೇಳಿದ್ರು. ಈಗ ಮುನಿರತ್ನ ಅವರ ರಾಮ ರಾವಣರ ಈ ಯುದ್ಧ ಅನ್ನೋ ಹೇಳಿಕೆಗೆ ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ಮೂಲಕ ಚುನಾವಣಾ ಅಖಾಡದಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗಳು, ಅದರ ಜೊತೆಗೆ ಒಬ್ಬರ ಮೇಲೆ ಒಬ್ಬರು ಆರೋಪ ನಿಂದನೆಗಳು ಇದೆಲ್ಲವೂ ಕೂಡ ಜೋರಾಗ್ತಾ ಇದೆ. ರಾಮ ರಾವಣರ ಯುದ್ಧ ಇದು, ಧರ್ಮ ಯುದ್ಧ ಇದು ಅಂತೇಳಿ ಹೇಳಿದಂಥ ಮುನಿರತ್ನ ಅವರಿಗೆ ಶಾಸಕ ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ರಾಮ ರಾವಣ ದುರ್ಯೋಧನ ಕೀಚಕ ಧರ್ಮ ಯುದ್ಧ ಯಾರ ವಸ್ತ್ರಾಪಹರಣ ಮಾಡಿದ್ದಾರೆ ಅನ್ನೋದನ್ನ ಮುಂದೆ ಹೇಳ್ತೀವಿ. ಅವರು ಪ್ರೊಡ್ಯೂಸರ್, ಅದಕ್ಕೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿ ಬಾಲಕೃಷ್ಣ ಹೇಳಿದ್ದಾರೆ. ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾವಣ ಯಾರು ಸರ್? ಜನ ತೀರ್ಪು ಕೊಡ್ತಾರಲ್ಲ, ಅವತ್ತೇ ಗೊತ್ತಾಗ್ತದೆ. ಪಿಕ್ಚರ್ ತೆಗೆಯೋದು, ಸ್ಟೋರಿ ಬರೆಯೋದು ಇವೆಲ್ಲ ಬಿಡ್ಬಿಟ್ಟು ಅವರ ಅಭ್ಯರ್ಥಿ ಕರ್ಕೊಂಬರ್ಲಿ, ನಮ್ಮ ಅಭ್ಯರ್ಥಿ ಕರ್ಕೊಂಬರ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ. ಈ ಕ್ಷೇತ್ರದಲ್ಲಿ ಕರ್ಕೊಂಬತ್ತರ ಕೇಳಿ. ಈ ಪಿಕ್ಚರು ರಾವಣ ರಾಮ ಕೀಚಕ ಧರ್ಮ ಯುದ್ಧ ಇವೆಲ್ಲ ಯಾರ್ಯಾರು ಏನೇನು ಮಾಡವ್ರೆ ಅಂತೇಳಿ, ಯಾವ್ಯಾವ ವಸ್ತ್ರಾಭರಣ ಮಾಡವ್ರೆ ಅಂತೇಳಿ ಮುನಿರತ್ನವರು ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ನಾವು ಹೇಳ್ತೀವಿ. ಒಂದು ಇದು ಬರ್ತಿತ್ತು ಹಾಡು ಗೊತ್ತಾ? ಗೋವಿಂದ ರೇ ಗೋವಿಂದ ಮುನಿರತ್ನ ನಾಯ್ಡು ಗೋವಿಂದ ಅಂತ ಬೇಕು ಅಂದ್ರೆ ಹಾಕ್ತೀವಿ. ಯಾರು ಸೀರೆ ಹೇಳಿದ್ರು ಅವರು, ಯಾರು ಸೀರೆ ಕೈ ಹಾಕಿದ್ರು ಅವೆಲ್ಲ ತೋರಿಸ್ಬೇಕಾ, ಜ್ಞಾಪಿಸ್ಬೇಕಾ? ಅದನ್ನು ಹಾಕ್ಲಾ ಹಾಡು ನಿಮ್ಗೆ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ, ನಿಮಗೆ ನೀವು ಕೇಳ್ಕೊಳ್ಳಿ. ಯಾರು ಸೀರೆ ಹೇಳಿದ್ರು, ಯಾರು ಸೀರೆ ಕೈ ಹಾಕಿದ್ರು, ಯಾವ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹಾಡಲ್ಲಿ ಐತೆ. ಅಲ್ಲಿಗೆ ಚುನಾವಣೆ ಅನ್ನೋದಕ್ಕೆ